ರೈತರಿದ್ದಾರೆ. ಅದರಲ್ಲಿ 2.5 ಲಕ್ಷ ರೈತರಿಗೆ ಈಗಾಗಲೇ ನಾವು ಇನ್ಸೂರೆನ್ಸ್ ಮಾಡಿದ್ದೀವಿ. ಬಿತ್ತದೇ ಇರ್ತಕ್ಕಂಥ ರೈತರ ರೀತಿಯಲ್ಲಿ ಆಗಲೇ ಕ್ರಮ ವಹಿಸಿದ್ದೀವಿ. ಅದಕ್ಕೇನೆ ಸುಮಾರು ಈ ಜಿಲ್ಲೆಗೆ 200 ಕೋಟಿ ಅನುದಾನ ನಮಗೆ ಪ್ರಿವೆಂಟಿವ್ ಸೋವಿಂಗ್ ಅಂದರೆ ಅವ್ರ ಗೊಬ್ಬರ ಬೀಜ ಎಲ್ಲ ಮನೆಗಿದ್ದನ್ನು ಕೂಡ ಯಾರೆಲ್ಲ ಇನ್ಸೂರೆನ್ಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಪೂರಕವಾಗಿ ನಾನು ಈ DCC ಬ್ಯಾಂಕ್ ಅಧ್ಯಕ್ಷ, ನಾನಿನ್ನೂ ಸಚಿವ ಆಗಿದ್ದಿಲ್ಲ, ನನಗೆ ಜಿಲ್ಲಾ ಉಸ್ತುವಾರಿನೂ ಇರಲಿಲ್ಲ. ಆದನ್ನು DCC ಬ್ಯಾಂಕ್ನ ಅಧ್ಯಕ್ಷನಾಗಿ ನಾನು ಅದಕ್ಕಿಂತ ಮೊದಲು 8-10 ದಿವಸ ಮೊದಲೆಲ್ಲ ಅಡ್ವರ್ಟೈಸ್ ಕೊಟ್ವಿ. ಯಾಕಂದರೆ 31 ಜುಲೈಗೆ ಇದು ಲಾಸ್ಟ್ ಆಗುತ್ತಂತ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ನಿಗಾ ವಹಿಸಿ ಸುಮಾರು 2.5 ಲಕ್ಷ ರೈತರು, ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೀವಿ ಇನ್ಸೂರೆನ್ಸ್ ಮಾಡೋದ್ರಲ್ಲಿ. ಹಾಗಾಗಿ ರೈತರಿಗೆ ಅದರ ಒಂದು ಉಪಯೋಗ. ಜೊತೆಗೆ ಬರಗಾಲ ಅಂಥೇಳಿ ಈಗಾಗಲೇ ನಮ್ಮ ತಾಲೂಕು 3 ತಾಲೂಕುಗಳಿಗೆಲ್ಲ ಗುರ್ಸಿದ್ದಾವೆ. ಮುಂದೆ ಇನ್ನೂ 15 ದಿವಸದಲ್ಲಿ ಸುಮಾರು 6 ತಾಲೂಕುಗಳು ಕೂಡ ಬರಗಾಲದ ಪಟ್ಟಿಗೆ ಸೇರುವಂಥದ್ದು. ಆ ಸಂದರ್ಭದಲ್ಲಿ ಕೇಂದ್ರದಿಂದ, ರಾಜ್ಯದಿಂದ NDRF SDRF ನಾರ್ಮ್ ಪ್ರಕಾರ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಇವೆಲ್ಲ ಬಹುದಿನಗಳ ಕನಸು ಭದ್ರಾ ಮೇಲ್ದಂಡೆ ಯೋಜನೆ ನಮ್ಮ ಎಲ್ಲ 50-60 ವರ್ಷಗಳಿಂದ ನಮ್ಮ ಜಿಲ್ಲೆಯ ಜನರು ಅದನ್ನು ನಿರೀಕ್ಷೆಯಲ್ಲಿದ್ದರು. ಈಗ